ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ 30 ಗುಂಟೆ ಜಾಗ. ನಿಮ್ಗೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮನೆ ಕಟ್ಸಿದ್ದಾರೆ. ಇಲ್ಲೂ ಮನೆ ಇದೆ, ಎಲ್ಲ ಮನೆಗಳಿದೆ. ಮತ್ತು ನಿಮಗೆ ದೊಡ್ಡದೊಂದು ಫಾರ್ಮ್ ಲ್ಯಾಂಡ್ ಮಾಡಿದ್ದಾರೆ. ಒಂದು 5ರಿಂದ 10 ಎಕರೆಲ್ಲಿ ಜಾಸ್ತಿ ಇಲ್ಲೇ ಮಾಡಿದ್ದಾರೆ ಫಾರ್ಮ್ ಲ್ಯಾಂಡ್. ಅದು ಹಿಂದೆಗಡೆ ಇವೆಲ್ಲದಕ್ಕೂ ಹೊಂದ್ಕೊಂಡಿರುವಂಥ ಜಾಗ ಈ 30 ಗುಂಟೆ ಜಾಗ. ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ ಈ ಜಾಗದಿಂದ 3ರಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 65 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನಿಮಗೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದರೆ ನಿಮಗೆ ಫುಲ್ ಅಲ್ಲಿವರೆಗೂ ಒಂದು 150ರಿಂದ 170 ಅಡಿ ರೋಡ್ ವೆಡ್ತ್ ಬರುತ್ತೆ ಈ ಜಾಗ. ನೋಡಿ, ನಿಮಗೆ ಅಲ್ಲಿಂದ ಹಿಡ್ದು ಫುಲ್ ಅಲ್ಲಿವರೆಗೂ ಬರುತ್ತೆ. ನೋಡಿ, ಒಂದು 170 ಅಡಿಗಿಂತ ಜಾಸ್ತಿನೇ ಬರುತ್ತೆ, ಅಲ್ಲಿವರೆಗೂ ಬರುತ್ತೆ. ಇದು ಬಂದು ನಾರ್ತ್ ಫೇಸು, ವಿದ್ಯುತ್ ಕಂಬ ಎಲ್ಲ ಇದೆ. ಇದು ಪ್ರತಿಯೊಂದಕ್ಕೂ ಇವರು ಡಿಪ್ ಇರಿಗೇಷನ್ ಮಾಡಿದ್ದಾರೆ. ನೋಡಿ, ಡಿಪ್ ಇರಿಗೇಷನ್ ಫುಲ್ಲು. ಮತ್ತು ಒಂದು ಬೋರ್ ಇದೆ, ಒಳ್ಳೆ ನೀರಿದೆ ಇದರಲ್ಲಿ. 25 ತೆಂಗಿನ ಮರಗಳಿದೆ. ಒಂದು 500ಕ್ಕಿಂತ ಜಾಸ್ತಿ ನಿಮಗೆ ಅಡಿಕೆ ಹಾಕಿದ್ದಾರೆ. ತೋಟ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ರೋಡ್ಗೆ ಜಾಸ್ತಿ ಅಗಲ ಇದೆ. ಉದ್ದ ಒಂದು ಬಂದು ನಿಮಗೊಂದು 100 ಅಡಿ ಬರ್ಬೋದು, 80ರಿಂದ 100 ಅಡಿ ಬರುತ್ತೆ ಉದ್ದ. ಅಗಲ ಜಾಸ್ತಿ ಬರುತ್ತೆ, ರೋಡ್ಗೆ ಅಗಲ ಇದೆ. ಗೇಟ್ ಎಲ್ಲ ಇಟ್ಟಿದ್ದಾರೆ, ಫುಲ್ ಫೆನ್ಸಿಂಗ್ ಆಗಿದೆ. ಇದು ಬಂದು ಪರ್ಚೇಸ್ ಮಾಡಿರೋ ಲ್ಯಾಂಡು. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋವಂಥ ಜಾಗ ಇದು. ಮತ್ತು ಊರ ಪಕ್ಕದೇ ಜಾಗ ಇದು. ನಿಮಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಮತ್ತು ಹಿಲ್ವಿ ಪ್ರಾಪರ್ಟಿ ಇದು. ಮುಂದೆ ಬೆಟ್ಟ ಇದೆ. ನಿಮಗೆ ತುಂಬಾ ಚೆನ್ನಾಗಿದೆ ಜಾಗ ಇದು. ಇದ್ರ ಬೆಲೆ ಬಂದು 3,80,000 ಫರ್ ಗುಂಟೆ ಅಂತ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನೋಡಿ, ನಿಮಗೆ ಇಲ್ಲಿವರೆಗೂ ಬರುತ್ತೆ ಜಾಗ, ಇಲ್ಲಿವರೆಗೂ ಬರುತ್ತೆ. ನೋಡಿ, ಫ್ಯೂರ್ ಎಲ್ಲ ಕೆಂಪು ಭೂಮಿನೇ. ಇದರಲ್ಲಿರೋದು ಸೇಮ್ ಇದೆ ಥರ ಮಣ್ಣು. ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಈ 30 ಗುಂಟೆನ ಬೇಕಾದರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಇಬ್ಬರು ಬೇಕಾದ್ರೂ ಜಾಯಿಂಟ್ ರಿಜಿಸ್ಟರ್ ಮಾಡ್ಕೋಬೋದು. ಇದರ ಜೊತೆಗೆ ನಿಮಗೆ ಕೆಲವು ಮಾವಿನ ಮರಗಳು, ಸಸಿಗಳು ಹಾಕಿದ್ದಾರೆ, ಹೈಬ್ರಿಡ್ದು. ಅವೆಲ್ಲ ಫಲ ಕೊಡ್ತಾ ಇದೆ ಆಲ್ರೆಡಿ, ಕೆಲವೆಲ್ಲ 1, 2, 3. ನೋಡಿ ಎಷ್ಟು ಚೆನ್ನಾಗಿದೆ ತೋಟ, ತುಂಬಾ ಚೆನ್ನಾಗಿದೆ. ನೋಡಿ, ಹಿಂದೆಗಡೆ ಫಾರ್ಮ್ ಲ್ಯಾಂಡ್ ಮಾಡಿದ್ದಾರೆ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ಫಾರ್ಮ್ ಲ್ಯಾಂಡು. ಒಂದು 10 ಎಕರೆಗಿಂತ ಜಾಸ್ತಿ ಮಾಡಿದ್ದಾರೆ ಫಾರ್ಮ್ ಲ್ಯಾಂಡ್ನ. ನೋಡಿ, ಎಲ್ಲದಕ್ಕೂ ಪೈಪ್ ಲೈನ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಡಿಪ್ ಇರಿಗೇಷನ್ ಮಾಡಿದ್ದಾರೆ. ನೋಡಿ, ಯಾರೆಲ್ಲ ಒಂದು 25 ಗುಂಟೆ 30 ಗುಂಟೆ ಹುಡುಕ್ತಾ ಇರ್ತೀರ, ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು 15 ಗುಂಟೆ 10 ಗುಂಟೆ ತಗೋಬೇಕು, ಒಂದೇ ಜಾಗದಲ್ಲಿ ಇರಬೇಕು, ಟಾರ್ ರೋಡ್ ಪಾಯಿಂಟ್ ಆಗಿರಬೇಕು, ಊರ ಪಕ್ಕದೇ ಜಾಗ ಆಗಿರಬೇಕು ಅಂತ ಹುಡುಕ್ತಾ ಇರ್ತೀರಲ್ವಾ, ಅಂಥವ್ರಿಗೆ ಈ 30 ಗುಂಟೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಒಂದು 25 ತೆಂಗಿನ ಮರಣ ಬರುತ್ತೆ. ಈಗೆಲ್ಲ ಟಾರ್ ಹಾಕೊಂಡ್ಬರ್ತಾ ಇದ್ದೀರಿ. ಆ್ಯಕ್ಚುಲಿ ಟಾರ್ ರೋಡ್ ಇದು ಕಿತ್ತೋಗಿದೆ. ಈಗ ಆ ಕಡೆಯಿಂದ ಹಾಕೊಂಬಂದಿದ್ದಾರೆ. ಈಗ ಇಲ್ಲಿ ಮಾತ್ರ ಮಾಡಬೇಕು, ಇದನ್ನು ಮಾಡ್ತಾ ಇದ್ದಾರೆ. ಇದು ಟಾರ್ ರೋಡ್ ಆದಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಜಾಗ ಫ್ಲಾಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಒಂದು ಈ ಥರ 30 ಗುಂಟೆ ಹುಡುಕ್ತಾ ಇರ್ತಾರೆ, ಇಬ್ಬರು 10 ಗುಂಟೆ 15 ಗುಂಟೆ ತೊಗೋಬೇಕು ಅನ್ನೋರಿಗೆ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಗೇಟೆಲ್ಲ ಇಟ್ಟಿದ್ದಾರೆ, ವಿದ್ಯುತ್ ಕಂಬನೂ ಇದೆ, ಮತ್ತು ನಿಮ್ಗೆ ಇದಕ್ಕೊಂದು TCನೂ ಪಕ್ಕದಲ್ಲೇ ಇದೆ.